ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದು ಸೋಮವಾರದ ಬ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡಿದ್ದೀನಿ. ಆ್ಯಂಡ್ ಟೈಮ್ ಬಂದು 9:15 ಆಗಿದೆ. ಆ್ಯಂಡ್ ನಾನು ಕೂಡ ರೆಡಿ ಆಗಿದ್ದೀನಿ. ಆ್ಯಂಡ್ ಅಪ್ಪು ಕೂಡ ರೆಡಿ ಆಗಿದ್ದಾನೆ. ಅಪ್ಪು ಅವನನ್ನ ಇವತ್ತು ಹೋಗಿ ಬಿಟ್ಟು ಬರಬೇಕು. ನಾಷ್ಟ ಮುಗಿಸ್ಕೊಂಡು ಹೋಗ್ತೀವಿ ಅವನ್ನ ಬಿಟ್ಟು ಬರೋಕ್ಕೆ. ಸೊ ಅವನು ಕೂಡ ರೆಡಿನಾ? ಅಮ್ಮಮ್ಮನ ಮನೆಗೆ ಹೋಗ್ತೀಯಾ ಅಪ್ಪು? ಸೊ ಅವನು ಕೂಡ ರೆಡಿ ಮಾಡಿ ಇವಾಗ ನಾಷ್ಟ ಮುಗಿಸ್ಕೊಂಡು ಹೊರಡಬೇಕು. ಪ್ರವೀಣ್ ಅವರು ಹಸುಗಳಿಗೆ ಅಂತ ಹೇಳ್ಬಿಟ್ಟು ಮೇವು ಕತ್ತರಿಸ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ. ಅವ್ರು ಬಂದಮೇಲೆ ಅವನ್ನ ಬಿಟ್ಬಿಟ್ಟು ತಿರ್ಗಾ ಅಲ್ಲಿಂದ ನಾವು ಇಲ್ಲಿಗೆ ಬಂದು ತಿರ್ಗಾ ನೆನ್ಮಂಗ್ಲಕ್ಕೆ ಹೋಗಬೇಕು ಕ್ಲಾಸಸ್ಗೆ. ಸೊ ಪ್ರವೀಣ್ ಅವರೇ ಇವತ್ತು ಬಿಡ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ಹೋಗಬೇಕು. ಅಪ್ಪು ಬಾಯ್ ಮಾಡಿ ಬಾಯ್ಲಿ, ಬಾಯ್ ಮಾಡಿ ಬಾಯ್ಲಿ. ಎಲ್ಲರಿಗೂ ಬಾಯ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಮಿಸ್ ಯು. ಫ್ಲೈಂಗ್ ಕಿಸ್ ಕೊಡು. ಹಿಂಗೆ ಕೊಡ್ಬೇಕು, ಹಿಂಗೆ. ವೆರಿ ಗುಡ್. ಏನು ಅಬ್ಬು ಆಗೋಯ್ತಾ? ಇನ್ನೊಂದ್ಸತಿ ಫ್ಲೈಂಗ್ ಕಿಸ್ ಕೊಡು ಎಲ್ಲರೂ. ಇನ್ನೊಂದ್ಸತಿ ಕೊಡೆ, ಇನ್ನೊಂದ್ಸತಿ ಕೊಡೆ. ಮತ್ತೆ ಯಾವಾಗ ಬರ್ತೀರಾ ಅಮ್ಮಮ್ಮನ ಮನೆಯಿಂದ? ಹಾಂ, ಸೈಕಲ್ ತೊಗೊಂಡೋಗ್ತೀರಾ? ಇದು ಸೈಕಲ್ ತೊಗೊಂಡೋಗ್ತೀರಾ? ಬೇಡವಾ? ಇಲ್ಲೇ ಇರಲಾ? ಫ್ಲೈಂಗ್ ಕಿಸ್ ಕೊಟ್ಬಿಡು ಎಲ್ಲರಿಗೂ, ಹಿಂಗೆ. ಬಾಯ್ ಬಾಯ್ ಎಲ್ಲರಿಗೂ ಅನ್ನು. ಓಕೆ, ಹೋಗೋಣ ಅಮ್ಮಮ್ಮನ ಮನೆಗೆ. ಅನ್ನ ತಿನ್ಬಿಡ್ತೀಯಾ? ಟಿಫನ್ ಮಾಡ್ತೀರಾ? ಟಿಫನ್ ಮಾಡ್ಕೊಂಡು ಹೋಗಬೇಕು. ಅನ್ನ. ಬೆಳಗ್ಗೆ ಏನು ಎದ್ದು ಮಾಡೋಕ್ಕಾಗಿಲ್ಲ. ಕೆಲಸ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಸಿಂಪಲ್ಲಾಗಿ ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ. 1 ಟೈಮ್ಗೆ ಸಾಕಾಗುತ್ತೆ. ಮಧ್ಯಾಹ್ನ ಏನಾದರೂ ಬಂದು ಮಾಡಿಕೊಂಡ್ರೆ ಆಯಿತು ಅಂತ. ಆ್ಯಂಡ್ ಅಮ್ಮಂಗೆ ಹೇಳಿದ್ದೀನಿ ಅಲ್ಲಿ ಸರಿ ಮಾಡೋಕ್ಕೆ. ಇಲ್ಲ, ಅವನು ಸರಿನೂ ತಿಂತಾಯಿಲ್ಲ, ಅನ್ನನೂ ತಿಂತಾಯಿಲ್ಲ. ಆದರೂ ಮಕ್ಕಳಿಗೆ ಒಂದು ಕಡೆ ಎಲ್ಲಾದರೂ ಅಡ್ಜಸ್ಟ್ ಆಗಿಬಿಟ್ರೆ ಅವ್ರು ಅಲ್ಲೇ ಊಟ ಮಾಡ್ತಾರೆ. ನೆನ್ನೆ ಎಲ್ಲ ಸಾಹಸ ಮಾಡಿದ್ದೀನಿ ಅವ್ನಿಗೆ ಊಟ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕಬಾಬ್ ಮಾಡಿದ್ದಕ್ಕೆ ಅವನು ಅದನ್ನು ತಿನ್ಕೊಂಡು ಆರಾಮಾಗಿ ಅಮ್ಮ ಕಬಾಬು ಅಂತ ಅವನೇ ಖಾಲಿ ಮಾಡಿದ್ದಾನೆ. ಆದರೆ ಚಿಕನ್ನು ಜಾಸ್ತಿ ಹೀಟ್ ಅಲ್ವಾ, ಮಕ್ಳಿಗೂ ಜಾಸ್ತಿ ಹೀಟ್ ಆಗಿಬಿಡುತ್ತೆ ಈ ಬೇಸಿಗೆಯಲ್ಲಿ ಅಂತ ನನಗೆ ಭಯ. ಅನ್ನ ಬಿಟ್ಟರೆ ಇನ್ನೇನು ತಿನ್ನಲಿಲ್ಲ. ಹಾಗಾಗಿ ನೆನ್ನೆ ಓಟ್ಸು ಮತ್ತು ಆ್ಯಪಲ್ಲು ಹಾಲು ಎಲ್ಲ ಹಾಕ್ಬಿಟ್ಟು ಅದನ್ನು ಮಾಡಿ ತಿನ್ನಿಸಿದ್ದೆ. ರೈಟು ಸ್ವಲ್ಪ ಚಿಕನ್ ಸಾಂಬಾರಲ್ಲಿ ಊಟ ಮಾಡಿದ್ದಾನೆ. ಇನ್ನು ಮಿಕ್ಕಿದ ಕಬಾಬ್ ತಿಂದಾನೆ. ಹಿಂಗೆ ಆ್ಯಂಡ್ ಮಕ್ಕಳಿಗೆ ಒಂದು ಕಡೆ ಅಡ್ಜಸ್ಟ್ ಆಗಿಬಿಟ್ರೆ ಅಲ್ಲೇ ಅಡ್ಜಸ್ಟ್ ಆಗಿ ಅಲ್ಲಿ ಊಟ ಮಾಡಬೇಕು. ಅಮ್ಮನೂ ಅದನ್ನೇ ಹೇಳ್ತಾಯಿದ್ರು. ಆ್ಯಂಡ್ ಅವ್ನು ಇವಾಗ ಇಲ್ಲ ಅಡ್ಜಸ್ಟ್ ಆಗಿದ್ದಾನೆ, ಅಲ್ಲೂ ತಾರಾಡ್ತಾಯಿದ್ರು. ಅವನಿಗೆ ಊಟದಲ್ಲಿ ಪ್ರತಿಯೊಂದರಲ್ಲೂ ಇದಾಗುತ್ತೆ ಅಂತ ಹೇಳ್ತಾಯಿದ್ರು. ಅದು ಏನು ಮಾಡೋಕ್ಕಾಗಲ್ಲ, ಮಕ್ಳನ್ನ ಬಿಟ್ಟು ಇರೋದಕ್ಕಾಗಲ್ಲ ಅಲ್ವಾ. ಯಾವತ್ತಾಗ ಅಟ್ಲೀಸ್ಟ್ ಒಂದು ದಿವಸನಾದರೂ ಕರ್ಕೊಂಡು ಬರಬೇಕು ಅಂತ ನಾನು ಅಷ್ಟೇ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೊರಡಬೇಕು. ಇನ್ನು ಟೈಲರಿಂಗ್ ಕ್ಲಾಸ್ಗೆ ಬೇರೆ ಕೂಡ ಲೇಟ್ ಆಗಿಬಿಡುತ್ತೆ ಆಮೇಲೆ. ಹಾಗಾಗಿ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಕೊನೆವರೆಗೂ ವಿಡಿಯೋನ ನೋಡಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ. ಇನ್ನು ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತೀನಿ. ಬನ್ನಿ. ಹಾಗೆ ಇನ್ನೇನು ಹೊರಡ್ತೀವಿ ಅಂದಂಗೆ ಅವ್ರ ಅತ್ತೆಗೆ, ಆಮೇಲೆ ಅವ್ರ ತಾತಂಗೆ, ಅಜ್ಜಿಗೆ ಎಲ್ಲರಿಗೂ ಬಾಯ್ ಮಾಡಿ ಬರ್ತೀನಿ ಅಂತ ಹೇಳಿ ಹೋಗಿ ಬಾಯೆಲ್ಲ ಮಾಡಿಬಿಟ್ಟು ಬಂದ. ನಾವು ಕೂಡ ನಾನು ಜೊತೆಗೆ ಹೋಗಿದ್ದೆ. ಅಲ್ಲಿ ಅಮ್ಮ ತೆಂಗಿನಕಾಯಿ ಎಲ್ಲ ತೊಗೊಂಡಿದ್ರು, ಅದನ್ನೆಲ್ಲ ತೊಗೊಂಡು ಹಾಗೆ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಹಾಗೆ ಟೈಲರಿಂಗ್ ಕ್ಲಾಸ್ಗೆ ಪ್ರವೀಣ್ ಅವರೇ ಬಿಡ್ತೀನಿ ಅಂದರು. ನೆನ್ಮಂಗ್ಲದಲ್ಲಿಗೆ ಅವ್ರಿಗೇನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಸೀದಾ ಅಮ್ಮನ ಮನೆ ಕಡೆನೇ ಹೊರಟೋ. ಒಳಗಿಲ್ವಾ ಕರಿ? ಎಲ್ಲ ಅಮ್ಮ ಏನಕ್ಕೆ ಯಾಕೆ ಇಸ್ಕೊಂಡೆ ತಗೊಳ್ಳಿ ಸ್ವಲ್ಪ. ಹಾಂ ಏನೆಂತ ಅನ್ಬಿಟ್ಟೆ
ಅದು ಚೈನ್ಸ್ ಇರಲಿಲ್ಲ ಕಣಮ್ಮ, ಅದು ತಂದ್ಕೊಡ್ತೀನಿ. ಏನು ಚೈನು ಕೇಳ್ದಲ್ಲ, ಅದು ಇರಲಿಲ್ಲ. ಅಲ್ಲಿ ಅವತ್ತು ತಂದಿದ್ನಲ್ಲಿ ತಂದಿದ್ರು, ಅದೇನು ಯೂಸ್ ಮಾಡ್ಕೊಂಬಿಟ್ಟವ್ರೆ. ಎಲ್ಲ ಅಡಕೆಲೆ ಎಲ್ಲ ಹಣ್ಣೆಲ್ಲ ನೀನೇನು ಹೇಳೋದೆ ನನಗೆ? ಹಣ್ಣು ತರ್ತೀನಿ, ಅಡಕೆಲೆ ತರ್ತೀನಿ ಅಂತ ಹೇಳ್ದಲ್ಲ ನೀನು. ಸಾಬು ಬಾಯ್. ಬಾಯ್ ಬಾಯ್ ಬಾಯ್. ಅಲ್ಲಿಂದ ಪ್ರವೀಣವರು ನನ್ನ ಕ್ಲಾಸಿಗೆ ಬಿಟ್ಟರು. ನಾನು ಕೂಡ ಕ್ಲಾಸ್ಗೆ ನಡ್ಕೊಂಡು ಒಂದು ಅರ್ಧ ದಾರಿಗೆ ಬಿಟ್ಟರು. ಆಮೇಲೆ ಹೋದೆ. ಅಲ್ಲಿ ನನಗೆ ಇವತ್ತು ಪ್ರಿನ್ಸ್ ಕಟ್ ಹೇಳ್ಕೊಟ್ಟಿದ್ರು. ಹಾಗಾಗಿ ನಾನು ಮನೆಗೆ ಬಂದು ಅದನ್ನು ತೋರಿಸ್ತಾ ಇದ್ದೀನಿ, ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ಮನೇಲಿ ತೋರಿಸ್ತೀನಿ. ಅಲ್ಲಿ ತೋರಿಸ್ಲಿಕ್ಕಾಗಲಿಲ್ಲ. ಹಾಗಾಗಿ ಆ್ಯಂಡ್ ಅವರು ಬೆಳಗ್ಗೆ ಹೋದರು, ಮತ್ತು ಬಂದೇ ಇಲ್ಲ. ಆ್ಯಂಡ್ ನನ್ನನ್ನು ಕರ್ಕೊಂಡು ಹೋಗೋಕ್ಕೂ ಬಂದಿರಲಿಲ್ಲ, ಎಲ್ಲೋ ಹೋಗಿದ್ರು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನೇ ನಿಧಾನಕ್ಕೆ ಮನೆ ಗಂಟ ನಡ್ಕೊಂಡು ಹೋಗ್ತಾಯಿದ್ದೆ. ಆ್ಯಂಡ್ ನಮ್ಮೂರಲ್ಲಿ ಎಷ್ಟು ಚೆನ್ನಾಗಿದೆ ವೆದರು ಅಂದರೆ, ಸ್ವಲ್ಪ ಬಿಸಿಲು ಇರಲಿಲ್ಲ, ಏನಿಲ್ಲ. ನೋಡ್ಬೋದು ರೋಡೆಲ್ಲ ತುಂಬ ಹಸಿರಾಗಿ ಆ್ಯಂಡ್ ಹೊಲಗಳನ್ನೆಲ್ಲ ಇವಾಗೆಲ್ಲ ಹೂಳ್ತಾಯಿದ್ರು, ಹನಿ ಬಿದ್ದಿರೋದಕ್ಕೋಸ್ಕರ. ಅದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ನಡ್ಕೊಂಡು ಹೋದೆ. ಆದರೆ ಕಾಲು ನೋವು ಜಾಸ್ತಿ ಆಯಿತು ಅಷ್ಟೇ. ನಡ್ಕೊಂಡು ಹೋಗ್ಬೋದು ಆರಾಮಾಗಿ, ಆದರೆ ಕಾಲು ನೋವು ಬಂದಿತ್ತು ಅಷ್ಟೇ. ಹಂಗೆ ಈ ಹೂವು ನನಗೆ ರೋಡಲ್ಲಿ ಒಂದು ಮರದಲ್ಲಿ ಎಷ್ಟು ತುಂಬ ಬಿಟ್ಟಿತ್ತು. ಈ ಹೂವು ಸಿಕ್ತು, ಸ್ಮೆಲ್ ನೋಡಿದೆ, ಘಮ್ ಅಂತಾಯಿತು. ಆದರೆ ಯಾವ ಹೂವು ಅಂತ ನನಗೂ ಕೂಡ ಅಷ್ಟು ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಸೊ ಅದನ್ನು ಕೂಡ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ, ಚೆನ್ನಾಗಿತ್ತು. ಆ್ಯಂಡ್ ಮನೆಗೆ ಬಂದ ಮೇಲೆ ನೋಡ್ಬೋದು, ನಾನಿವತ್ತು ಪ್ರಿನ್ಸ್ ಕಟ್ ಬ್ಲೌಸ್ನ ಹೊಲಿದೆ. ಅದು ಬಫಿಟ್ಟು ಹೊಲಿದೆ. ಆ್ಯಂಡ್ ಅಷ್ಟು ಓಕೆ ಅಂತ ಅನ್ನಿಸ್ತು. ತುಂಬ ಫಿನಿಶಿಂಗ್ ಬರಲಿಲ್ಲ ಅಂದರು, ಆದರೆ ಓಕೆ, ಇಷ್ಟೂ ಕೂಡ ನಮ್ಮ ಮಟ್ಟಿಗೆ ನಾವು ಹೊಲ್ಕೊಬೋದಲ್ವ ಅಂತ ಅನ್ನಿಸ್ತು. ಆ್ಯಂಡ್ ಬಫಿಟ್ ಇದೆ. ಆ್ಯಂಡ್ ಸೈಡಲ್ಲಿ ನಂಗೆ ಅದು ಬಟ್ಟೆ ಪ್ಲೇನ್ ಇದನ್ನು ಕೊಟ್ಬಿಟ್ಟು ಪ್ರಿನ್ಸ್ ಕಟ್ ಹೊಲ್ತಿದ್ದೆ. ಹಾಗೆ ಬ್ಯಾಕ್ ಸೈಡು ಉಕ್ಸಿಟ್ಟಿದ್ದೆ ನಾನು. ಚೆನ್ನಾಗಿ ಹೇಳಿಕೊಟ್ರು ನನಗೆ. ಒಂದು ದಿವಸದಲ್ಲಿ ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಒಂದು ದಿವಸದಲ್ಲಿ ಕಟ್ಟಿಂಗ್ ಒಂದು ದಿವಸ, ಸ್ಟಿಚಿಂಗ್ ಒಂದು ದಿವಸ, ಆ ಥರ ಎಲ್ಲ ಫಸ್ಟೇ ರೆಡಿ ಮಾಡ್ಕೊಂಬಿಟ್ಟು ಆ ನಂತರ ಒಂದೊಂದೇ ಅಟ್ಯಾಚ್ ಮಾಡ್ತಾ ಹೋಗೋದು. ಆ್ಯಂಡ್ ಈ ಪ್ರಿನ್ಸ್ ಕಟ್ ಬಂದು ನಾನು ಸಪ್ರೇಟ್ ಮಾಡಿಲ್ಲ, ಜಸ್ಟ್ ಹಾಗೇ ಸ್ಟಿಚ್ ಮಾಡಿರೋದು. ಪ್ರಿನ್ಸ್ ಕಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಇದು ಜಸ್ಟ್ ಹಾಗೇ ಸ್ಟಿಚ್ ಮಾಡಿರೋದು, ಕಟ್ ಮಾಡಿ ಏನೂ ಹೊಲ್ದಿಲ್ಲ. ಆ್ಯಂಡ್ ಫೈನಲ್ ಲುಕ್ ಈ ಥರ ಬಂದಿದೆ. ನನಗೂ ಕೂಡ ಕರೆಕ್ಟಾಗಿ ಫಿಟ್ಟಾಗಾಯಿತು. ಹುಕ್ಸ್ ಒಂದು ಹಾಕಬೇಕಾಗಿತ್ತು, ಅದನ್ನು ಯಾವಾಗಾದರೂ ಹಾಕ್ಕೊಳ್ತೀನಿ. ಸೊ ಇವತ್ತು ನನ್ನ ಲೈಫಲ್ಲಿ ತುಂಬಾ ಖುಷಿಯಾಗಿರುವಂಥ ದಿನ, ಹೇಳೋದಕ್ಕೆ ಆಗಲ್ಲ ಏನು ವಿಷಯ ಅಂತ ಅಂದರೆ. ಸೊ ನನಗೆ ಇವತ್ತು ಸೋಮವಾರ, ಸೊ ಒಂದು 4 ಗಂಟೆ 5 ಗಂಟೆ ನನಗೆ ಮೆಸೇಜ್ ಬಂತು. ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ನನ್ನ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ. ಸೊ ತುಂಬಾ ಖುಷಿ ಆಗ್ತದೆ ನನಗಂತೂ. ಆ್ಯಂಡ್ ನಾನು ರೋಡಲ್ಲಿ ನಡ್ಕೊಂಡು ಬರ್ತಾಯಿದ್ನಲ್ಲ, ಆವಾಗ ನೋಡಿದೆ. ಸೊ ಮನೆಗೆ ಬಂದಿದ್ದ ತಕ್ಷಣ ಎಷ್ಟು ಖುಷಿ ಅಂದರೆ ನನಗೆ ಅಷ್ಟು ಖುಷಿ ಆಯಿತು. ಸೊ ನನಗೆ ಎಷ್ಟು ಯೂಟ್ಯೂಬ್ ಪೇಮೆಂಟ್ ಬಂತು, ಏನು ಎತ್ತ ಅಂತ ನಾನು ಫಸ್ಟು ಒಂದು ಆ ವ್ಲಾಗ್ನ ನಾನು ಮಾಡಿ ಹಾಕ್ತೀನಿ. ಸೊ ಈ ವ್ಲಾಗ್ ಬರೋಕ್ಕಿಂತ ಮುಂಚೆ ಆ ವ್ಲಾಗ್ ಬಂದಿರುತ್ತೆ. ನನಗೆಷ್ಟು ಪೇಮೆಂಟ್ ಬಂತು, ಹೇಗೆ ಎತ್ತ ಅಂತ ಪ್ರತಿಯೊಂದು ಡೀಟೇಲ್ಸ್ನು ನಾನು ಅದನ್ನಲ್ಲಿ ಆ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಸೊ ಇವತ್ತು ನನಗೆ ಬಂದಿದ್ದಲ್ಲ ಇವತ್ತು ಯೂಟ್ಯೂಬ್ ಪೇಮೆಂಟ್, ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆನೂ ನನ್ನ ಒಂದು ಹ್ಯಾಪಿನೆಸ್ ಮೂಮೆಂಟ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಎಷ್ಟು ಬಂದಿದೆ ಏನು ಅಂತ ನಾನು ಆ ವಿಡಿಯೋದಲ್ಲೂ ಫಸ್ಟು ನಾನು ಹಾಕ್ತೀನಿ. ಸೊ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾನಿವಾಗ ಮನೆಗೆ ಬಂದಿದ್ದ ತಕ್ಷಣ ಕೆಲಸ ಎಲ್ಲ ಮುಗಿಸಿ ಆ್ಯಂಡ್ ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ನಾನ ಆಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ. ಪೂಜೆ ಮಾಡ್ತಾ ಮಾತನ್ನು ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇವತ್ತು ನಾನೇ ದುಡ್ಡೇನು ಇಟ್ಟು ಪೂಜೆ ಮಾಡ್ತಾ ಇರಲಿಲ್ಲ, ಯಾಕಂದರೆ ಲೇಟಾಗಿ ಹೋಗಿತ್ತು, ನಾನು ಆವಾಗಲೇ ಹೇಳ್ದಂಗೆ. ಹಾಗಾಗಿ ಫಸ್ಟು ಆ ದೇವರು ನಾನು ನಂಬಿದ್ದಕ್ಕೆ ನನ್ನ ಕೈ ಹಿಡ್ದಿದ್ದಾನೆ ಅಂತ ಹೇಳ್ಬಿಟ್ಟು ಮೊದಲು ಅವ್ರಿಗೇ ನಾನು ಪೂಜೆ ಎಲ್ಲ ಮುಗಿಸ್ದೆ. ಏನೋ ಒಂಥರ ಸಮಾಧಾನ. ಆ್ಯಂಡ್ ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಅವರು ತುಮಕೂರು ಹೋದರು, ಬೆಳಗ್ಗೆನೇನು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಬಂದಿಲ್ಲ. ಅವ್ರು ಬಂದ ಮೇಲೆ ನಾನು ಅವ್ರಿಗೂ ಕೂಡ ಹೇಳ್ತೀನಿ. ಆಮೇಲೆ ಬ್ಯಾಂಕ್ ಹತ್ರ ಹೋಗಿ, ಅಂದರೆ ATM ಹತ್ರ ಹೋಗಿ ದುಡ್ಡು ತೊಗೊಳಕ್ಕಾದರೆ ಇವತ್ತು ಹೋಗಿ ತೊಗೊಂಡು ಬರ್ತೀನಿ. ಯಾಕಂದರೆ ಆ ವಿಡಿಯೋ ನಾನು ಮಾಡಬೇಕಲ್ವ, ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಅಂತ ಕೇಳ್ತಾನೆ ಇದ್ರಿ, ಬಂದಿಲ್ವಾ ಅದ್ರ ಬಗ್ಗೆ ವಿಡಿಯೋ ಮಾಡಿ, ಸಪ್ರೇಟ್ ವಿಡಿಯೋ ಮಾಡಿ, ಯಾಕೆ ಇಷ್ಟು ತಿಂಗಳಾದರೂ ಬಂದಿಲ್ಲ ಅಂತ ಹೇಳಿದ್ರಲ್ವ. ಹಾಗಾಗಿ ಇವತ್ತೇ ಹೋಗಿ ಅದನ್ನು ನಾನು ತೊಗೊಂಡು ಬಂತೇನೆ.
ಹಾಗಾಗಿ ನಾನು ಇವತ್ತು ATMಗೆ ಹೋಗಿ ತೊಗೊಂಡು ಬಂದರೆ ನಂಗೆ ನಾಳೆ ಸಪ್ರೇಟ್ ವಿಡಿಯೋ ಮಾಡಿ ಅದನ್ನು ಫಸ್ಟು ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಎಷ್ಟು ಬಂದಿದೆ ಅಂತ ಅಮೌಂಟ್ ಕೂಡ ನಾನು ನಿಮಗೆ ತೋರಿಸ್ಬೋದಲ್ವ, ಒಂದು ಕ್ಲಾರಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರು ಬಂದರೆ ಹೋಗಿ ತೊಗೊಂಡು ಬರ್ತೀನಿ. ಹೇಳೋದಕ್ಕಾಗ್ತಲ್ಲ, ಅಷ್ಟು ಖುಷಿ ಆಗ್ತದೆ ನನಗಂತೂ. ಆ್ಯಂಡ್ ಸಪ್ರೇಟ್ ವಿಡಿಯೋ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ನಾನು ಯಾಕೆ ಸ್ವಲ್ಪ ಲೇಟ್ ಆಯಿತು ಯೂಟ್ಯೂಬ್ ಪೇಮೆಂಟು, ಪಕ್ಕ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದಾ, ಆ್ಯಂಡ್ ನಿಮ್ಮ ಒಂದು ಕೆಲವೊಂದಿಷ್ಟು ಪ್ರಶ್ನೆಗಳ್ನು ನನಗೆ ಫಸ್ಟೇ ನಾನು ಕೇಳ್ತಿದ್ರಲ್ಲ, ಅದಕ್ಕೂ ಕೂಡ ಆನ್ಸರ್ ನಾನು ಅದರಲ್ಲೇ ಮಾಡ್ತೀನಿ. ಆ್ಯಂಡ್ ಅದರಲ್ಲೂ ನಾನು ವೀಡಿಯೋನ ಪೋಸ್ಟ್ ಮಾಡಿರ್ತೀನಿ. ಅದರಲ್ಲಿ ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ಆ ಕಮೆಂಟ್ಸ್ಗಳನ್ನೆಲ್ಲ ನಾನು ಬೇಕಾದರೆ ನೀವು ಮಾಡಿರ್ತೀರಲ್ಲ, ಅದಕ್ಕೆ ನಾನು ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ. ಇಲ್ಲ ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಈ ವಿಡಿಯೋ ಕಮೆಂಟ್ನಲ್ಲಿ ನೀವು ತಿಳಿಸಿದ್ರೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಅದನ್ನು ಕೂಡ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನೇನಂತೇನೆ ಅಂದರೆ, ಆ್ಯಂಡ್ ನನಗೆ ಆ್ಯಂಡ್ ಆಸ್ ಎ ಹೌಸ್ ವೈಫ್ ಆಗಿ ನಾವು ಏನು ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ನಮಗೆ ಯೂಟ್ಯೂಬ್ ಅನ್ನೋದು, ನಾವು ಖಂಡಿತವಾಗ್ಲೂ ಮಾಡ್ಬೋದು. ಅಂದರೆ ಏನಂದರೆ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಬಾರ್ದು ಅಷ್ಟೇ. ಈ ಬ್ಯಾಡ್ ಕಮೆಂಟ್ಸ್ಗಳಿಗಾಗಿರ್ಬೋದು, ಯಾವುದಕ್ಕಾದರೂ ಅಷ್ಟೇ ನಾವು ತಲೆ ಕೆಡಿಸ್ಕೊಳ್ಬೋದು. ಬರೋಗಂಟೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕ್ರೋಶಾಗೆ ಸೀರೆ ಕೊಟ್ಟಿದ್ರಲ್ವ, ಹಾಗಾಗಿ ಅದನ್ನೇ ಹಾಕ್ತಾಯಿದ್ದೆ. ಇದು ಬಂದು ಒಂಥರ ಫ್ಲವರ್ ಡಿಸೈನು. ನಾನು ಲಾಸ್ಟಿಗೆ ಯಾವುದಾದೆಲ್ಲ ಡಿಸೈನ್ಸ್ನ ಹಾಕಿ ಕೊಟ್ಟೆ ಅನ್ನೋದನ್ನ ನಾನು ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡಿ. ಹಾಗೆ ಅಮೌಂಟ್ ಕೂಡ ಹಾಕಿದ್ದೀನಿ. ನೀವೇನಾದರೂ ಸೀರೆಗಳನ್ನ ಕ್ರೋಶ ಹಾಕೋದಕ್ಕೆ ಕೊಡಬೇಕು ಅಂದರೆ ಖಂಡಿತವಾಗ್ಲೂ ನನಗೆ DM ಮಾಡಿ ನಾನು ಹಾಕಿ ಕೊಡ್ತೀನಿ. ಅಮೌಂಟ್ ಕೂಡ ಯಾವ ಥರ ಆ್ಯಾವ್ರೇಜಲ್ಲಿ ಬೇಕು ಡಿಸೈನ್ ಮೇಲೆ ನಾನು ಹೇಳ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕಿದ್ದೆ, ನೀವು ಅದರಲ್ಲೂ ಕೂಡ ಬೇಕಾದ್ರೆ ನನಗೆ DM ಮಾಡ್ಬೋದು. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವುದು ಏನು ಎತ್ತ ಅಂತ ಅಪ್ಕಮಿಂಗಲ್ಲಿ ನಾನು ಖಂಡಿತ ಹೇಳ್ತೀನಿ. ಪ್ರವೀಣ್ ಅವ್ರು ಬಂದ ಮೇಲೆ ಅವರು ಕೂಡ ಹಾಲು ಕರಿತಾಯಿದ್ರು. ಆ್ಯಂಡ್ ನೆಕ್ಸ್ಟ್ ಡೇ ನಾನು ಹೋಗಿ ಅಮೌಂಟನ್ನ ವಿತ್ಡ್ರಾ ಮಾಡ್ಕೊಂಡು ಬಂದೆ. ಆ್ಯಂಡ್ ನನ್ನ ಹಸ್ಬೆಂಡ್ ರಿಯಾಕ್ಷನ್ ನೋಡಿ, ಏನು ನಗು ಅಂದರೆ ನಗು, ದುಡ್ಡು ಕೈ ಕೊಟ್ಟಿದ ತಕ್ಷಣ. ಆ್ಯಂಡ್ ಅಲ್ಲಿಂದ ಬಂದ ಮೇಲೆ ತಿರ್ಗಾ ಇನ್ನೊಂದು ಸತಿ ದುಡ್ಡು ಇಟ್ಬಿಟ್ಟು ಪೂಜೆ ಮಾಡಿದೆ. ಆ್ಯಂಡ್ ಇವಾಗ ನೋಡ್ತಾ ಇದ್ದೀರಲ್ಲ, ಅದಾದಮೇಲೆ ನನಗೇನು ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ನಾನು ಕ್ರೋಶ ಡಿಸೈನ್ಸ್ಗಳನ್ನ ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನೀವು ಕೇಳ್ತಾಯಿದ್ರಿ ಡಿಸೈನ್ಸ್ಗಳನ್ನ ತೋರಿಸಿ ಅಂತ. ಹಾಗಾಗಿ ಸದ್ಯಕ್ಕೆ ನಾನು ಯಾವುದೆಲ್ಲ ಹಾಕಿದ್ದೀನಿ ಅಮೌಂಟ್ ಸಮೇತ ನಾನು ಹಾಕಿದ್ದೀನಿ. ಆ್ಯಂಡ್ ನಾನು ಕೂಡ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಗೆಸ್ ಕೂಡ ಮಾಡ್ಬೋದು ಏನು ಬಿಸ್ನೆಸ್ಸು ಅಂತ. ನೀವು ಗೆಸ್ ಮಾಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಈ ವಿಡಿಯೋ ಪುಟ್ಟು ವಿಡಿಯೋ ಆಗಿರುತ್ತೆ, ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ನನ್ನ ಮೈಂಡಲ್ಲಿದೆ. ಆ್ಯಂಡ್ ನಿಮ್ಮ ಮೈಂಡ್ಗೂ ನಿಮ್ಗೇನಾದರೂ ಐಡಿಯಾ ಬಂದಿದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಏನಾದರೂ ಕ್ರೋಶ ಹಾಕಿಸ್ಕೊಳ್ಬೇಕು ಈ ಥರ ಡಿಫ್ರೆಂಟಾಗಿ ಅಂತ ಅಂದ್ಕೊಂಡಿದ್ರೆ ನನಗೆ DM ಮಾಡಿ, ಇಲ್ಲ ಕಮೆಂಟ್ಸ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನಾನು ಡಿಸೈನ್ಸ್ಗಳನ್ನ ಇನ್ಮೇಲೆ ಹಾಕ್ತಾ ಹೋಗ್ತೀನಿ. ನೀವು ಅದರಲ್ಲೂ ಕೂಡ ನನ್ನ ಕೇಳ್ಬೋದು. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್, ಥ್ಯಾಂಕ್ ಯು.